ಇದೊಂದೇ ಕಾರಣಕ್ಕೆ ನಾವು ಜಾಗ ನೋಡದೆ ವಾಪಸ್ ಹೋಗ್ತಾ ಇದೀವಿ. ನಾವೇನಿದ್ರು ಅಲ್ಲಲ್ಲೇ ಮೇನ್ ರೋಡಲ್ಲಿ ಒಂಚೂರು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾ ಇರೋದೆ. ಈ 2 ಸ್ಟ್ರೋಕ್ RX ಅಲ್ಲಿ ಬಂದ್ರೆ ಪ್ಲೇಸಸ್ ಅಂತೂ ನೋಡಕ್ಕಾಗಲ್ಲ ಸರಿಯಾಗಿ. ಎಲ್ಲೋ ಪಾರ್ಕಿಂಗ್ ಮಾಡಿ ಎಲ್ಲೋ ಹೋಗ್ಬೇಕು. ನೋಡಿ ಇವರೆಲ್ಲ ಸ್ಟ್ಯಾಂಡ್ ಸ್ಟಿಲ್ ಇದಾರೆ. ಇಂಥ ನನ್ನ ಮಕ್ಕಳಿಂದಾನೇ ನಮ್ಮಂತವ್ರಿಗೆ ಪ್ರಾಬ್ಲಮ್ ಆಗೋದು. ಇದೆಲ್ಲಿ ಹೆಂಗ್ ಜಾಮ್ ಆಗೈತೋ ಗೊತ್ತಿಲ್ಲ. ಇದೇ ಗೋಳು RX ಬಾಳು ಸಾಕಾ. ASN ಬ್ಲಾಗ್ಸ್ ಇಯರ್ ಎಂಡಲ್ಲಿ ಬಂದ್ಬಿಟ್ಟಿದೀವಲ್ಲ, ಅದಕ್ಕೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಸುಮ್ಮನೆ ಮನೇಲಿರೋದು ವಾಸಿ. ನಮ್ಗೇನು ರೈಡ್ ಇಂಪಾರ್ಟೆಂಟು, ನಡೆಯುತ್ತೆ. ಪ್ಲೇಸ್ ನೋಡೋಕ್ಕೆ ಬಂದಿರೋರಿಗೆ ಕಷ್ಟ. ಕೊಡೈಕೆನಲ್ಲಿ ಮ್ಯಾಜಿಕ್ ಇದೆ. ಮ್ಯಾಜಿಕ್ಕೋಸ್ಕರ ನಾವು ಬರ್ತಾನೆ ಇರ್ತೀವಿ. ಸೊ ಈ ಸರಿ ಪ್ಲೇಸಸ್ ನೋಡಲಿಲ್ಲ ಅಂದ್ರೂ ನಡೆಯುತ್ತೆ. ಡಿಯರ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ರೈಡಿಂಗ್ ಜಾಕೆಟ್ ಇಲ್ಲ, ಗ್ಲೌಸ್ ಇಲ್ಲ, ಓನ್ಲಿ ರೈಡಿಂಗ್ ಬೂಟ್ಸ್ ಮತ್ತು ROC ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ನಮಗಿಲ್ಲಿ ಇಷ್ಟೇ ಸಮಾಧಾನಕರವಾಗಿ ಇರಲಿಲ್ಲ. ಸಣ್ಣ ಪುಟ್ಟ ಕಿರಿಕ್ ಆಯಿತು. ಅದಕ್ಕೆ ನೋಡಿ ಗೇಟ್ ಕೀಪರ್ ಥರ ಕಾಯ್ತಾವನೆ, ಅವ್ರನ್ನ ಆಚೆ ಕಳಿಸ್ಬಿಡೋಣ ಅಂತ ಬಂದು ತಗ್ಲಾಕೊಂಬಿಟ್ಟಿದ್ದೀವಿ. ಇದೊಂದು ತಲೆನೋವು ಗುರು. ಇಲ್ಲಿ ಏನು ಮಾಡ್ತಾ ಇದೆಯಾ ಗುರು? ಕಾರನ್ನು ಬಾ ಹಿಂದಕ್ಕೆ. ಹಾಯ, ನಾವು ನುಗ್ಬಿಡೋಣ ಬನ್ನಿ ಬ್ರೋ. ಓಪ ಓಪ ಓಪ. ಆಲ್ ರೈಟ್, ನಾವು ಸೇಫ್. ಅವನಿಗೆ ಹೆಲ್ಪ್ ಮಾಡೋ ಥರ ನಮಗೆ ನಾವು ಹೆಲ್ಪ್ ಮಾಡ್ಕೊಂಡು ಅಷ್ಟೇ. 3 ಗಾಡಿ ಲಗೇಜ್ನು NSಗೆ ಕಟ್ಬಿಟ್ಟಿದ್ದೀವಿ. ಹೆವಿ ಲೋಡ್ ಆಗ್ಬಿಟ್ಟಿದೆ ಗಾಡಿ. ಅಣ್ಣ ಸಾಪಾಡು ಇರ್ಕಂಗ ಅಷ್ಟೇ ನಮಗೆ ಗೊತ್ತಿರೋ ತಮಿಳು. ಹಾಂ, ಹೆಂಗೆ ಇರ್ಕಂಗ? ಕರ್ನಾಟಕ ಬಂಡಿ. 3 ಬಂಡಿ ಕರ್ನಾಟಕ. ಹಾಂ, ಕೊಡೈಕನಲ್, ಮುನ್ನಾರ್, ಊಟಿ, ಕರ್ನಾಟಕ, ಬೆಂಗಳೂರು. ಥ್ಯಾಂಕ್ ಯು. ಒಳ್ಳೆ ಊಟ ಆಯಿತು. 1000 ರೂಪಾಯಿಗೆ ವೆರೈಟಿ ಬಿರಿಯಾನಿ. ನೋಡಿ ಕೇರಳಲ್ಲಿ ಸ್ಪ್ಲೆಂಡರ್ನ ಹೆಂಗೆ ಮಾಡಿಫೈ ಮಾಡಿಸಿದ್ದಾರೆ. ಈಗ ಗ್ಯಾರೇಜ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟ ಮೇಂಟೆನೆನ್ಸ್ ಇದೆ. NS ಬ್ರೇಕ್ ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ಬ್ರೇಕ್ ಶೂಸ್ ಚೇಂಜ್ ಮಾಡಿಸ್ಬೇಕು. ಸಿಟಿ 1 ಕಿಲೋಮೀಟರ್ ಇದೆಯಂತೆ, ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೇಜಾರೇನಪ್ಪ ಅಂದರೆ ಹೆವಿ ಟ್ರಾಫಿಕ್ ಇರುತ್ತೆ ಯಾವಾಗಲೂ. ಬೈಕ್ ಅಲ್ವಾ, ಒಂಚೂರು ಹಂಗೆ ಹಿಂಗೆ ಹೊಡ್ಕೊಂಡು ಹೋಗ್ಬಿಡ್ಬೋದು. ಹಿಂಗಿರುತ್ತೆ ಕೊಡೈಕೆನಾಲಲ್ಲಿ ಓಡಾಡಿದ್ರೆ. ನೋಡಿ ಸಿಟಿ ಹತ್ರನೇ ಇದೆ ಈ ಲೇಕು. ಸಗದಾಗಿದೆ. ಲವರ್ಸ್ಗೆ ಒಳ್ಳೆ ಸ್ಪಾಟು. ಬಂದು ಒಂದು ಸ್ವಲ್ಪ ಬೋಟಲ್ಲಿ ಓಡಾಡ್ಬೋದು. ನಮ್ಮ ಲವರ್ಸ್ ಇಲ್ಲೇ ಇದ್ದಾರೆ. ಡೇ 2 ಅಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡು ಬಾಡಿನೂ ರೆಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಫಸ್ಟು ಲೇಕ್ ವ್ಯೂ ಪಾಯಿಂಟ್ಗೆ. ಲೇಕ್ ವ್ಯೂ ಆದಮೇಲೆ ಇಲ್ಲೇ ಒಂದು 3-4 ಜಾಗ ಇದೆ. ಪೈನ್ ಫಾರೆಸ್ಟು ಅದು ಇದು ಜಾಗಗಳಿದ್ದಾವೆ. ಅವನ್ನೆಲ್ಲ ಮುಗಿಸ್ಕೊಂಡು ಮೂಣಾರ್ಗೆ ಹೋಗೋಣ. ಡೇ 1 ಎಲ್ಲ ಬರೀ ಹೈವೇ ರೈಡ್ ಆಗಿದೆ. ಇವತ್ತಿನ ರೈಡು ಮಸ್ತಾಗಿರುತ್ತೆ. ಬನ್ನಿ. ಕೊಡೈಕೆನಾಲಲ್ಲಿ ಟೂರಿಸ್ಟ್ ಪ್ಲೇಸ್ಗಳು ನೋಡೋದು ಈಸಿಗಳು. ಇಲ್ಲೊಂದು ಸರ್ಕಲ್ ಥರ ಇದೆ. ಫಸ್ಟು ಲೇಕ್ ವ್ಯೂ ಪಾಯಿಂಟಿಗೆ ಬನ್ನಿ. ಲೇಕ್ ವ್ಯೂ ಪಾಯಿಂಟಿಗೆ ಬಂದಮೇಲೆ ಒಂದು ಸರ್ಕಲ್ ಇದು. ನೀವು ಲೆಫ್ಟಿಂದನಾರು ಬನ್ನಿ, ರೈಟಿಂದನಾರು ಬನ್ನಿ. ನೋಡಿ ಇಲ್ಲಿ ಫಸ್ಟು ಪಂಬಾರ್ ಫಾಲ್ಸ್ ಇದೆ. ಅದಾದಮೇಲೆ ಡಾಲ್ಫಿನ್ ನೋಸ್ ಇದೆ, ಅದಕ್ಕೆ ಲೆಫ್ಟ್ ಹೋಗಬೇಕು. ಅದಾದಮೇಲೆ ಪೈನ್ ಫಾರೆಸ್ಟ್ ಬರುತ್ತೆ. ಇನ್ನೂ ಒಂದು 2-3 ಜಾಗ ಬರುತ್ತೆ, ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಹೋಗಿ. ವಾಟರ್ಕೆನಾಲ್, ಡಾಲ್ಫಿನ್ ನೋಸ್ ಲೆಫ್ಟು. ಡಾಲ್ಫಿನ್ ನೋಸ್ ನೋಡೋಕ್ಕೆ ವಾಟರ್ಕೆನಾಲಿಗೆ ಬಂದರೆ ಇಲ್ಲಿ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ಕಾರ್ ಬೇರೆ ಕೆಳಗೆ ಹೋಗ್ಬಿಟ್ಟಿದೆ. ಹೆಂಗಿರುತ್ತೆ ಥರ ಗೊತ್ತಿಲ್ಲ. ಇಲ್ಲಿ ಬಂದರೆ ಟೈಮ್ ಒಂದು ಲೆಕ್ಕ ಹಾಕೊಳ್ಳೋಂಗಿಲ್ಲ. ಗುರು ಫಾಗ್ ಬೇರೆ ಸ್ಟಾರ್ಟ್ ಆಯಿತು. ವಾಪಸ್ ಹೋಗೋದು ಕಷ್ಟ ಆಗ್ಬೋದು. ಬ್ರೋ ಇಲ್ಲೇ ಪಾರ್ಕ್ ಮಾಡಿ ಹೋಗೋದು ಬೆಟರ್ ಅಂತವ್ರೆ. ಇಲ್ಲ ವಾಪಸ್ ಹೋಗ್ಬಿಡ್ಬೇಕು. ಅಲ್ಲಿ ಹೋದ್ರೆ ಇಲ್ಲೇ ನಿಲ್ಲಿಸ್ಬೇಕು ಅಂತವ್ರೆ. ಹೋಗಿ ನೋಡೋಣ. ತುಂಬ ಟ್ರಾಫಿಕ್ ಇದೆ. ಎಷ್ಟು ದೂರ ಇದೆ ಇಲ್ಲಿಂದ? ½ ಕಿಲೋಮೀಟರ್. ಈ ಗಾಡಿಗಳನ್ನ ಬಿಡೋದು ಭಯ ನಮ್ಗೆ, ಅದಕ್ಕೆ. ಸರಿ ಬ್ರೋ, ಹೊಡೀರಿ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಡಾಲ್ಫಿನ್ ನೋಸಿಗೆ ಬಂದ್ವಿ. ಬಟ್ ಇಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ. ಅರ್ಧ ಕಿಲೋಮೀಟರ್ ಮುಂಚೆನೇ ಗಾಡಿಗಳನ್ನ ಪಾರ್ಕ್ ಮಾಡಿ ಹೋಗ್ಬೇಕಂತೆ. ಇದೊಂದೇ ಕಾರಣಕ್ಕೆ ನಾವು ಜಾಗ ನೋಡಿದ್ರೆ ವಾಪಸ್ ಹೋಗ್ತಾ ಇದೀವಿ. ಯಾಕಂದ್ರೆ ಇಂಥ ಜಾಗಕ್ಕೆ ನಾವು ಮತ್ತೆ ಬಂದೇ ಬರ್ತೀವಿ.
ಆದರೆ ಗಾಡಿಗಳನ್ನ ಬಿಟ್ಟು ರಿಸ್ಕ್ ಮಾಡೋದಕ್ಕೆ ನಾವು ರೆಡಿ ಇಲ್ಲ. ನೋಡಿದ್ರ RX-ಅಲ್ಲಿ ಹೋಗೋದು ಮಜಾನೇ, ಆದರೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅಫ್ಕೋರ್ಸ್ ಏನೂ ಆಗಲ್ಲ ಅಂದ್ಕೊಳ್ಳಿ ಪಾರ್ಕ್ ಮಾಡೋದ್ರೆ, ಬಟ್ ಯು ನೆವರ್ ನೋ. ನಾವು ಹೋಗ್ತಾ ಇದ್ರೆ ಎಲ್ಲರ ಕಣ್ಣು ನಮ್ಮ ಗಾಡಿ ಮೇಲೆ ಇರುತ್ತೆ. ಸುಮ್ಮನೆ ಫೋಟೋ ತಗೊಳಕ್ಕೆ ಬರೋದು ಅದು ಇದು ಮಾಡಿ ಏನಾದರೂ ಒಂದು ಕಿತಾಪತಿ ಆಗ್ಬಿಡ್ತವೆ. ಅದಕ್ಕೋಸ್ಕರ ನಾವು ಸಪ್ಪೆ ಮೋರೆ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ, ಇದು ನಮ್ಮ ಹಣೆ ಬರ. ನಾವೇನಿದ್ರು ಅಲ್ಲಲ್ಲೇ ಮೇನ್ ರೋಡಲ್ಲಿ ಒಂಚೂರು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾ ಇರೋದೆ. ಗುಣಕೆಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲೇ ಪಾರ್ಕ್ ಮಾಡಿ ಹೋಗಬೇಕು. ಲಗೇಜ್ ಎಲ್ಲ ಸಿಕ್ಕಾಪಟ್ಟೆ ಲಗೇಜ್ ಇದೆ. ಲಗೇಜ್ನಂತೂ ನಾವು ಎತ್ಕೊಂಡು ಹೋಗಲ್ಲ. ಹಿಂಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಇದೆ. ಆಫ್ ಸೀಸನಲ್ಲಿ ಬಂದರೂ ಕಷ್ಟ, ಇಲ್ಲಿ ಸೀಸನಲ್ಲಿ ಬಂದರೂ ಕಷ್ಟ. ನಾವೇನಿದ್ರು ಹಿಂಗೆ ಕೊಯ್ಯೋ ಅಂತ ಹೊಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೆ. ಅದು ಬಿಟ್ಟು ಏನು ಮಾಡೋಕ್ಕಾಗಲ್ಲ RX-ಅಲ್ಲಿ ಬಂದರೆ. ಇದೇ ಗೋಳು RX ಬಾಳು. ಸೊ ನಾವಿವಾಗ ವಾಪಸ್ಸು ಅಪ್ಪರ್ ಲೇಕ್ ವ್ಯೂ ಪಾಯಿಂಟಿಂದ ರೈಟ್ ತೊಗೊಂಡಿದ್ದೀವಿ. ಸೇಮ್ ಸರ್ಕಲ್ ಅಂದ್ಕೊಳ್ಳಿ, ಒಂದು ಸರ್ಕಲ್ ಹಿಂಗೋಗಿ ಹಿಂಗೆ ಬರುವ. ಚಾಕ್ಲೇಟ್ ಫ್ಯಾಕ್ಟ್ರೀಸ್ ಜಾಸ್ತಿ ಇಲ್ಲಿ. ಅಯ್ಯೋ ಊರಾಗ್ಲ ಹಾಕ್ಬಿಟ್ಟವ್ರೆ ಚಾಕ್ಲೇಟ್ ಅಂಗಡಿನ. ವೆಲ್ಕಮ್ ಟು ಕೊಡೈಕೆನಾಲ್ ಒನ್ಸ್ ಅಗೈನ್. ಯಾಕಂದರೆ ಫಾಗ್ ತುಂಬಿದೆ ಅದಕ್ಕೆ. ಸುಮ್ಮನೆ ನುಗ್ಗಿಸ್ತಾ ಇರೋದೆ. ಇಲ್ಲಿ ನೋಡಿ, ತಮಿಳ್ನಾಡು ಕೊಡೈಕೆನಾಲಲ್ಲಿ ಪೊಲೀಸ್ ಅವ್ರಿಗೆ ತಾರ್ ಕೊಟ್ಬಿಟ್ಟವ್ರೆ. ಇಲ್ಲಿ ಹಿಂಗೆ ಡ್ಯೂಟಿ ಮಾಡೋದು ಇವರು. ಏನಪ್ಪ ಮಗು, ಇಷ್ಟ ಆಯ್ತಾ ಗಾಡಿ? ಯಾವ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ ಅಂತಲೂ ಗೊತ್ತಿಲ್ಲ, ಒಟ್ನಲ್ಲಿ ಹೋಗ್ತಾ ಇದ್ದೀವಿ. ಬರೀ ಈ ಕಡೆ ಗಾಡಿಗಳೇ ಹಿಂಗೆ ತುಂಬ್ಕೊಂಡಿದ್ಯಲ್ಲ, ಆ ಕಡೆ ಇನ್ನೆಂಗೆ. ಎರಡೆರಡು ಬಸ್ ನಿಲ್ಸ್ಕೊಂಡ್ಬಿಟ್ಟವ್ರು ಇಲ್ಲಿ. ಅವಾಗಲೇ ಡಾಲ್ಫಿನ್ ನೋಸ್ ನೋಡೋಕ್ಕಾಗದೆ ಬೇಜಾರಾಗಿ ಬಂದ್ವಿ. ಇವಾಗ ಮಸ್ತ್ ಮಜಾ ಇದೆ. ವಾವ್, ಇಲ್ಲೂ ಸಖತ್ತಾಗಿದೆ. ಆ ಕಡೆಯಿಂದ ಯಾವ್ದಾದ್ರು ಒಂದು ಗಾಡಿ ಬಂದರೂ ಕಷ್ಟನೇ. ಮೋಸ್ಟ್ಲಿ ಇದೆಲ್ಲ ಒನ್ ವೇ ಅನ್ಕೋತೀನಿ. ಹೆಂಗ ಪೌಂಡು, ಸೀದಾ ಪೌಂಡು. ಅಣ್ಣ ಒಂಚೂರು ಲೆಫ್ಟ್ ಕೊಡಿ ಅಣ್ಣ. ಈ ಬೈಕಲ್ಲಿ ಬಂದರೆ ಗುರು, ಕೊಡೈಕೆನಾಲ್ಗೆ ಪ್ಲೇಸಸ್ ಅಂತೂ ನೋಡೋಕ್ಕಾಗಲ್ಲ ಸರಿಯಾಗಿ. ಸ್ಪೆಷಲಿ ಈ 2 ಸ್ಟ್ರೋಕ್ RX-ಅಲ್ಲಿ ಬಂದರೆ ಎಲ್ಲೋ ಪಾರ್ಕಿಂಗ್ ಮಾಡಿ ಎಲ್ಲೋ ಹೋಗಬೇಕು. ಆದರೆ ಈ ಥರ ಟ್ರಾಫಿಕಲ್ಲಿ ಸಿಗಾಕೊಳ್ಳೋ ಪರಿಸ್ಥಿತಿ ಅಂತೂ ಬರೋಲ್ಲ. ಬೈಕಲ್ಲಿ ಆರಾಮಾಗಿ ಹೋಗ್ಬೋದು. ನೋಡಿ, ಇವರೆಲ್ಲ ಸ್ಟ್ಯಾಂಡ್ ಸ್ಟಿಲ್ ಇದ್ದಾರೆ. ನಾವು ಫ್ಲೈ ಬೈ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಇಂಥ ನನ್ನ ಮಕ್ಕಳಿಂದನೇ ನಮ್ಮಂಥವ್ರಿಗೆ ಪ್ರಾಬ್ಲಮ್ ಆಗೋದು. ಇದೆಲ್ಲಿ ಹೆಂಗೆ ಜಾಮ್ ಆಗೈತಾ ಗೊತ್ತಿಲ್ಲ. ಎಲ್ಲ ಎಲ್ಲೋಯ್ತಾ ಇದ್ದೀರಪ್ಪ? ಏನ್ಲೇ ಗುರಾಯಿಸ್ತೆ? ಖುಷಾಗೋಯ್ತು, ದಿಲ್ ಖುಷಾಯ್ತು. ಹಂಗಂತಿದ್ದಂಗೆ ತಿರ್ಗಾ ಟ್ರಾಫಿಕ್ ಬಂತು. ಓ, ಇಲ್ಲಿ ಪಾರ್ಕಿಂಗಿಗೆ ಬೇರೆ ದುಡ್ಡು ಹೊಡಿಬೇಕಾ ಇವ್ರಿಗೆ? ನಾವೇನಾರು ರೈಡಿಂಗ್ ಜಾಕೆಟ್ ಎಲ್ಲ ಹಾಕೊಂಡು ನಿಂತಿದ್ದಿದ್ರೆ ಹಿಂಸೆ ಆಗೋಗಿರೋದು. ಈ ಪಾರ್ಕಿಂಗಿಗೆ ದುಡ್ಡು ಕೊಡೋಕ್ಕೇ ಇಷ್ಟೊಂದು ಟ್ರಾಫಿಕ್ ಗುರು. ಸೈಡ್ಗೆ ಹಾಕಿ ಕೊಡೋಣ. ಎವಳಣ್ಣ ಅವ್ರ ಬೈಕು? 3.
60. ಲಾಸ್ಟ್ ಟೈಮ್ ನಾವು ಬಸ್ಸಲ್ಲಿ ಬಂದ್ವಿ, ಇಲ್ಲಿ ಓಡಾಡೋಕ್ಕೆ ಕಷ್ಟ ಆಗಿತ್ತು. ಈ ಸರಿ ನಾವು ಬೈಕಲ್ಲಿ ಬಂದಿದ್ದೀವಿ, ಓಡಾಡೋಕ್ಕೆ ಈಸಿ ಇದೆ. ನೆಕ್ಸ್ಟು ಕಾರಲ್ಲಿ ಬರ್ತೀವಿ, ಅವಾಗ ಎರಡೂ ಈಸಿ ಆಗುತ್ತೆ ಅಂದ್ಕೊಂಡ್ರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಎಲ್ಲ ಪ್ಲೇಸಸ್ಸು ಹಂಗಂಗೆ ನೋಡ್ಕೊಂಡು ಹೋಗ್ಬೋದಂತೆ. ನೋಡಿ, ಇದು ಪೈನ್ ಫಾರೆಸ್ಟ್ನ ಒಂದು ಝಲಕ್ ಹಿಂಗಿರುತ್ತೆ. ಹಿಂಗೆ ಇಳಿಸ್ಕೊಂಡು ಹೋಯ್ತಾ ಇರೋದಷ್ಟೇ. ನನ್ನ ಬೇರೆ ಒಂದು ಟೈರ್ ಒಂಥರ ಎಳೆಯುತ್ತೆ, ಒಂದು ಫ್ಲೋಲ್ಲಿ ಹೋಗ್ಬಿಡ್ಬೇಕಷ್ಟೆ. ಇಲ್ಲಿ ಎರಡೆರಡು ಕಾರ್ ನಿಲ್ಸ್ಕೊಂಡ್ಬಿಟ್ಟವ್ರೆ. ಸದ್ಯ ಗಾಡಿಗೆ ಜಾಗ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ಸು ಗುರುವೇ. ಪಿಲ್ಲರ್ ರಾಕ್, ಪಿಲ್ಲರ್ ರಾಕ್ ಅಲ್ಲಿ ರಾಕ್ ಮಾಡ್ತಾ ಇರುವ RXಗಳು. ಗಾಡಿ ತಗೊಂಡು ಹೋಗಂಗಿಲ್ಲ ಬ್ರೋ, ಬೇಡ ಬೇಡ, ಬನ್ನಿ ಹೋಗೋಣ ಮುಂದಕ್ಕೆ. ಇಲ್ಲಿ ಚೆನ್ನಾಗಿ ಹೊಗೆ ಬರ್ಸ್ಬೋದು, ಫಾಗ್ ಅನ್ಕೊಂಡ್ಬಿಡ್ತಾರೆ ಜನ. ಇಲ್ಲಿ ಯಾವ ವ್ಯೂ ಪಾಯಿಂಟಲ್ಲಿ ಏನು ಕಾಣಿಸಲ್ಲ ಅನ್ಕೋತೀನಿ, ಒಳಗಡೆ ಇದೆ. ಸೊ ನಾವು ಈ ಜಾಗಕ್ಕೂ ಒಳಗೆ ಹೋಗ್ತಾ ಇಲ್ಲ. ಅದು ಯಾಕೆ ಅಂದರೆ ಒಳಗಿದೆ, ಅದಕ್ಕೆ. ನಮ್ಗಿಲ್ಲೇ ಕಣ್ಣಿಗೆ ಕಾಣಂಗಿದ್ರೆ ನೋಡ್ತೀವಿ, ಇಲ್ಲ ಅಂದರೆ ಹೋಯ್ತಾ ಇರ್ತೀವಿ. ವಾವ್, ಇದು ಮಾತ್ರ ಸಕ್ಕತ್ತಾಗಿದೆ ನೋಡಿ. ಆಪೋಸಿಟಿಂದ ಗಾಡಿ ಬಂದ್ಬಿಡ್ಲಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಗುರು, ಫುಲ್ ಚಿಲ್ಲಿಂಗು. ಹಾಂ ಸಾಕಾ? ಓಕೆ ಓಕೆ ಬಾಯ್. ಬ್ಲಾಗರ್ ASN ಬ್ಲಾಗ್ಸ್. ಓಕೆ, ಎಂಜಾಯ್. ಹಂಗೆ ಸೈಡ್ಗೆ ಹೋಯ್ತಾ ಇರಬೇಕು. ತಿರುಗಿ ನೋಡುತ್ತಾರೆ ಎಲ್ಲ ಇಲ್ಲಿ ನಮ್ಮನು. ಸೌಂಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ನಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾವ್ರೆ. ಇಯರ್ ಎಂಡಲ್ಲಿ ಬಂದ್ಬಿಟ್ಟಿದ್ದೀವಲ್ಲ, ಅದಕ್ಕೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು. ಸುಮ್ಮನೆ ಮನೇಲಿರೋದು ವಾಸಿ. ನಮಗೇನು ರೈಡ್ ಇಂಪಾರ್ಟೆಂಟು, ನಡೆಯುತ್ತೆ. ಪ್ಲೇಸ್ ನೋಡೋಕ್ಕೆ ಬಂದಿರೋರಿಗೆ ಕಷ್ಟ. ಕೊಡೈಕೆನಲ್ಲಿ ಮ್ಯಾಜಿಕ್ ಇದೆ, ಮ್ಯಾಜಿಕ್ಕೋಸ್ಕರ ನಾವು ಬರ್ತಾನೆ ಇರ್ತೀವಿ. ಸೊ ಈ ಸರಿ ಪ್ಲೇಸಸ್ ನೋಡಲಿಲ್ಲ ಅಂದರೂ ನಡೆಯುತ್ತೆ.